ವೀಕ್ಷಕರೇ ನಮಸ್ಕಾರ. ವಿಮರ್ಶೆಗೆ ಸ್ವಾಗತ. ವೀಕ್ಷಕರೇ, ರಿಷಬ್ ಶೆಟ್ಟಿ ಒಂದು ಕಾಲದಲ್ಲಿ ಸಿನಿಮಾ ಮಾಡೋದಕ್ಕೆ ಅಥವಾ ಸಿನಿಮಾ ತೆಗೆಯೋದಕ್ಕೆ ಗೋಳಾಡ್ತಿದ್ದಂತ ಒಬ್ಬ ವ್ಯಕ್ತಿ ಇವಾಗ ಸಿನಿಮಾ ಸ್ಟಾರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಅಂತಿಂತ ಸ್ಟಾರ್ ಅಲ್ಲ, ಇವತ್ತಿಗಿರುವಂತ ಸ್ಟಾರ್ ಇದೆಯಲ್ಲ, ಇಡೀ ಪ್ರಪಂಚವೇ ಕೊಂಡಾಡುವಂತ ಸ್ಟಾರ್. ಬರೀ ರಾಜ್ಯ ಅಥವಾ ದೇಶ ಅಥವಾ ಮತ್ತೊಂದೋ ಮಗದೊಂದೋ ಅಲ್ಲ, ಇಡೀ ಪ್ರಪಂಚವೇ ಕೊಂಡಾಡುವಂತ ಸ್ಟಾರ್. ಕಾಂತಾರ ಸಿನಿಮಾದ ಮೂಲಕ ಇಡೀ ದೇಶವನ್ನೇ ಅಥವಾ ಇಡೀ ಪ್ರಪಂಚವನ್ನೇ ಇತ್ತ ತಿರುಗಿ ನೋಡುವಂತೆ ಮಾಡಿದಂತ ಸ್ಟಾರ್. ಇವತ್ತು ಈ ಸ್ಟಾರ್ ಎಲ್ಲೋ ಒಂದು ಕಡೆ ರಾಜಕೀಯದ ಕಡೆ ಗಮನ ಹರಿಸ್ತಿದ್ದಾರೆ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ಯಾಕಂತಂದ್ರೆ ಕೆಲವೊಂದು ವಿಚಾರದಲ್ಲಿ ಅಥವಾ ಕೆಲವೊಂದು ರಾಜಕೀಯವಾಗಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮೂಗು ತೂರಿಸೋದನ್ನ ನೀವು ಅನೇಕ ಕಡೆ ನೋಡಿದ್ದೀರಿ. ಉದಾಹರಣೆಗೆ ಪ್ರಕಾಶ್ ರಾಜ್ ಯಾವ್ದಾದ್ರು ಒಂದು ಹೇಳಿಕೆಯನ್ನು ಕೊಟ್ರೆ ಅದಕ್ಕೆ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಡುವಂತ ಕೆಲಸಗಳನ್ನ ಆಗಾಗ ಮಾಡ್ತಿರ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ರೈಟಿಸ್ಟ್ ಆಗಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲ, ಅದು ಅವರವರ ಅಭಿಪ್ರಾಯ, ಅವರವ್ರ ಇಷ್ಟ, ಅದನ್ನ ನಾವು ಪ್ರಶ್ನೆ ಮಾಡೋಕ್ಕೂ ಆಗುದಿಲ್ಲ. ಸೊ ಅದೇ ರೀತಿಯಾಗಿ ಒಂದಷ್ಟು ಬಿಜೆಪಿ ನಾಯಕರನ್ನ ಭೇಟಿ ಮಾಡೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಅದು ಕೇಂದ್ರವಾಗಿ ಆಗಿರ್ಬೋದು ಅಥವಾ ರಾಜ್ಯವಾಗಿ ಆಗಿರ್ಬೋದು. ಈಗ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಥವಾ ಶಾಕಿಂಗ್ ಏನಪ್ಪಾ ಅಂತಂದ್ರೆ, ಇದಕ್ಕಿದ್ದಂತೆ ಈಗ ಇದೇ ನಮ್ಮ ರಿಷಬ್ ಶೆಟ್ಟಿ ಅವರು ಖ್ಯಾತ ನಟ ಹೌದು, ನಿರ್ದೇಶಕರು ಹೌದು. ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದು ಬಹಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಅದನ್ನ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಟ್ವೀಟ್ ಮಾಡಿ ಹಾಕೊಂಡಿದ್ದಾರೆ. ಏನಂತ ಹಾಕೊಂಡಿದ್ದಾರೆ? ಖ್ಯಾತ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಇಂದು ನನ್ನ ಸದಾಶಿವನಗರದ ನಿವಾಸದಲ್ಲಿ ಸೌಜನ್ಯಯುತವಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು ಅಂತ. ಹೌದು, ಯಾರಿಗೂ ಕೂಡ ಏನು ಅನಿಸಬಾರದು ಅಥವಾ ಯಾವುದೇ ರೀತಿ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಬಾರದು ಅಂತ ಹೇಳಿ ಸೌಜನ್ಯಯುತ ಅನ್ನುವಂತ ಪದವನ್ನ ಬಳಸಿದ್ದಾರೆ. ಆದ್ರೆ ಮಾತುಕತೆಯನ್ನು ನಡೆಸಿದ್ರು ಅನ್ನುವಂತ ಆ ಒಂದು ಲೈನ್ ಇದೆಯಲ್ಲ, ಸೊ ಅಲ್ಲೇ ಇರೋದು ಟ್ವಿಸ್ಟ್. ಸೊ ಏನ್ ಮಾತುಕತೆ ನಡೆಸಿದ್ರು? ಸಿನಿಮಾದವ್ರ ಜೊತೆ ಮಾತುಕತೆಯನ್ನ ನಡೆಸಬೇಕು. ಈಗ ಇದೇ ಒಬ್ಬ ಸಿನಿಮಾ ಹೀರೋ ಅಥವಾ ನಿರ್ದೇಶಕ ಪ್ರೊಡ್ಯೂಸರ್ಸ್ ಭೇಟಿ ಮಾಡೋದ್ರಲ್ಲಿ ಅರ್ಥ ಇದೆ, ಅಥವಾ ಯಾವುದೋ ಹೀರೋಗಳನ್ನ ಭೇಟಿ ಮಾಡೋದ್ರಲ್ಲಿ ಅರ್ಥ ಇದೆ, ಹೀರೋಯಿನ್ ಗಳನ್ನ ಭೇಟಿ ಮಾಡೋದ್ರಲ್ಲಿ ಅರ್ಥ ಇದೆ, ಸಹ ಕಲಾವಿದರನ್ನ ಅಥವಾ ಇನ್ನಿತರ ಕಲಾವಿದರನ್ನ ಭೇಟಿ ಮಾಡೋದ್ರಲ್ಲಿ ಅರ್ಥ ಇದೆ, ಅಥವಾ ಯಾವ್ದಾದ್ರು ಕಂಪನಿಗಳನ್ನ ಭೇಟಿ ಮಾಡೋದ್ರಲ್ಲಿ ಅರ್ಥ ಇದೆ. ಯಾವ್ದಾದ್ರು ಕಂಪನಿ ಜೊತೆ ಫಂಡ್ ತಗೊಂಡು ಅಥವಾ ಯಾವ್ದೋ ಒಂದು ಪಾರ್ಟ್ನರ್ಶಿಪ್ ಅಲ್ಲೋ, ಈ ಹೊಸ ಸಿನಿಮಾ ಬೇರೆ ಅವರೇ ಅನೌನ್ಸ್ ಮಾಡ್ತಾ ಇದ್ದಾರೆ, ಚಾಪ್ಟರ್ 3 ಏನೋ ಬರ್ತಾ ಇದೆ ಕಾಂತಾರ, ಅವರ ಪ್ರೊಡಕ್ಷನ್ ಅಲ್ಲೇ ಅಂತ ಹೇಳಿ. ಈ ಸಲ ಯಾವುದೇ ರೀತಿ ಗಿಂಬಳೆ ಇರೋದಿಲ್ಲ, ಅವರ ಪ್ರೊಡಕ್ಷನ್ ಅಲ್ಲೇನೋ ಬರುತ್ತೆ, ಅಧ್ಯಾಯ 3 ಅಂತೇನೋ ಹಾಕೊಂಡಿದ್ರು ಅವರು. ಸೊ ಹಂಗಾಗಿ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಿಎಂ ಜೊತೆ ಏನು ಮಾತುಕತೆ ನಡೆಸಿರ್ಬೋದು ಅನ್ನುವಂತ ಕುತೂಹಲ ಎಲ್ಲಾ ಕಡೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸೊ ಇದಕ್ಕೆ ರಿಷಬ್ ಶೆಟ್ಟಿ ಅವರೇ ಉತ್ತರ ಕೊಡಬೇಕು. ಬಹುತೇಕವಾಗಿ ಅವರು ಈ ವಿಚಾರ ಕೈಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಿಮಗೇನ್ ಅನಿಸ್ತಾ ಇದೆ? ಏನಿರ್ಬೋದು? ಯಾತಕ್ಕಾಗಿ ಭೇಟಿ ಮಾಡಬಹುದು? ಕಮೆಂಟ್ ಮಾಡಿ. ಥ್ಯಾಂಕ್ ಯು.